ಶಿವಲಿಂಗೇಗೌಡರು 1889ನೇ ಪ್ರಶ್ನೆಯನ್ನು ಸಣ್ಣ ನೀರಾವರಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಇಲ್ಲಿ ಸುಮಾರು 5-6 ವರ್ಷಗಳಿಂದ ಈ SCP ಗ್ರ್ಯಾಂಟ್ನಲ್ಲಿ ಗಂಗಾ ಕಲ್ಯಾಣಗಳನ್ನು ನಾವು ಕೊರದಿಸಿದ್ದೇವೆ. ಅವಾಗ ಹೇರಳವಾಗಿ ಹಣ ಸಿಗ್ತಾ ಇತ್ತು, ಕೊರೆಸಿದೆ. ಈಗ 5 ವರ್ಷಗಳಿಂದ ಕೂಡ ಆ ಬೋರ್ಗಳನ್ನು ಕೊರೆಸಿದಂಥ ಫಲಾನುಭವಿಗಳಿಗೆ ವಿದ್ಯುತ್ ಶಕ್ತಿ ಮತ್ತು ಮೋಟ್ರು ಪಂಪ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲ ನಿಮ್ಸ ಚಪ್ಪಾಳೆ ಹೊಡಿಬೇಡಿ. ನಿಮ್ಮ ಸರ್ಕಾರ ನೀವು ಚಪ್ಪಾಳೆ ಹೊಡೆದ್ರೆ ಅದು ಕೇಳಿದ್ದು ನಿಮ್ಮ ಸರ್ಕಾರದಲ್ಲೇ. ಕಳೆದ 8 ವರ್ಷದಿಂದ ಬಾರಿ 5 ವರ್ಷದಿಂದ ಅಲ್ಲಿ ಕೊಟ್ಟಿದ್ರು. 5 ವರ್ಷ ನೀವೇ ಅಲ್ವೇನ್ರಿ? ಯಾಕೆ ಕೊಡ್ಲಿಲ್ಲ? ಪ್ರಶ್ನೆ ಕೇಳಿ. ಅದಕ್ಕೆ ಕೇಳಿ. ಒಂದ್ ನಿಮಿಷ ಅಧ್ಯಕ್ಷರೇ, ನೀವು ಅವರು ಬೆಂಚ್ ಹೊಡಿತಾರೆ ಅಂದ್ರೆ ಅವರು ನೋಡಿದ್ರೆ ಆಗ್ತದ? ಬರ್ತದೆ ನಿಮ್ಮ ತೆಗೆದಿದ್ರು ಏನ್ ಮಾಡ್ಬೇಕು ಅವರು ಹೇಳಿದೆ. ಈಗ ಉತ್ತಮ ಪ್ರಶ್ನೆಗೆ ನಾನು ಸರ್ಕಾರ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಏನು ಬಹಳ ವರ್ಷಗಳಿಂದ ಲಿಂಗರಿಂಗ್ ವರ್ಕ್ಸ್ ಆಗಿ 5 ಈ ಕಡೆ ನೋಡಿ ನೀವು. ಇವ್ರೆ ಆ ಕಡೆ ಇದ್ದಲು ಅದನ್ನೇ ಮಾತಾಡ್ತೀನಿ, ಈ ಕಡೆ ಇದ್ದಲು ನೋಡಿ. ಏನ್ ಬೇರೆ ಬೇರೆ ಮಾತಾಡಕ್ಕಾಗತ್ತೆ ಅನ್ರಿ? 5 ಇದು ಎಷ್ಟನೇ ಇಸ್ವಿಲ್ರಿ? ಎಷ್ಟನೇ ಇಸ್ವಿಲ್ ಕೊರ್ಸಿರೋ ಬೋರ್ ಯಾಕೆ ಮಾತಾಡ್ತೀನಿ? ಈ ಕಡೆ ಉತ್ತರ ಕೊಡ್ತಾರೆ. 6 ವರ್ಷಗಳಿಂದ ಮಂತ್ರಿಗಳು ಉತ್ತರ ಕೊಡ್ತಾರೆ. ನೀವೇ ಉತ್ತರ ಕೊಡ್ತೀರಿ. ಮಂತ್ರಿಗಳು ಉತ್ತರ ಕೊಡ್ತಾರೆ, ನೀವರಿಗೆ ಉತ್ತರ ಕೊಡ್ಬೇಡಿ. ಉತ್ತರ ಕೊಡ್ಬೇಡಿ. ಕೂತ್ಕೊಳ್ಳಿ. ಈಗ ನಾನ್ ಕೇಳ್ತಕ್ಕಂಥದ್ದು ಇಷ್ಟ ಪ್ರಶ್ನೆ. ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗರಿಂಗ್ ವರ್ಕ್ಸ್ ಆಗಿ ಉಳಿದಿದ್ದಾವೆ, 5 ವರ್ಷಗಳಿಂದ ಉಳ್ಕೊಂಡಿದ್ದಾವೆ. ಈಗ ಸರ್ಕಾರ ಬಂದಿದೆ, ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರು ಪಂಪನ್ನು ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ, ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಒಂದು ಸ್ವಾವಲಂಬಿ ಯೋಜನೆ. ಈ ಯೋಜನೆಗೆ ದುಡ್ಡು ನಾವಂತೂ ಕೊರ್ಸಿದ್ದು, ಅವಕ್ಕೆ ಕೊರ್ಸಿದ್ದವಕ್ಕೆ ಕಳೆದ 5 ವರ್ಷದಿಂದ ದುಡ್ಡು ಕೊಟ್ಟಿಲ್ಲ. ಈಗ ನೀವಾರು ದಯಮಾಡಿ ಆಯ್ತು, ಉತ್ತರ ಕೊಡಿ ಮಂತ್ರಿಗಳೇ. ಈಗಲೂ ದುಡ್ಡಿಲ್ಲ. ಎಲ್ಲಾ ಸಮಾಜಗಳಿಗೆ ಬೋರ್ವೆಲ್ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೇಳಿ. ಮಂತ್ರಿಗಳು ಉತ್ತರ ಕೇಳಿ. ನೀವು ತೋರಿ ನಿಮ್ ಮಂತ್ರಿಗಳು 180 ಶರಣ್ ಶಿವಲಿಂಗೇಗೌಡ್ರೆ, ನೀವು ಉತ್ತರ ಕೊಡಬೇಡಿ ಅವರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.